ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಮಳಿ ನಿಂತ್ರು ಮರದ ಹನಿ ನಿಲ್ಲಂಗಿಲ್ಲ ಅಂತಾರ ನೋಡ್ರಿ. ಕರ್ತವ್ಯ ಪಥನ್ಯಾಗ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿದು ಒಂದು ದಿನ ಆದ್ರೂ ಇನ್ನ ಅದರ ಸುದ್ದಿ ಅಂತೂ ಕಡಿಮೆಯಾಗಿಲ್ಲ. ನಿನ್ನೆ ಅದು ಆ ಇಡೀ ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡಿದ ಮ್ಯಾಲ ನನಗನ್ಸಿದ್ ಏನಂದ್ರ ರಾಹುಲ್ ಗಾಂಧಿ ಅವರಿಗೆ ಈ ಇಡೀ ಕಾರ್ಯಕ್ರಮನೇ ಇಷ್ಟ ಆಗಿಲ್ವೇನೋ, ಮನ್ಸಿಗೆ ಹಿಡಿಸಿಲ್ಲೇನೋ. ಯಾಕಂದ್ರೆ ಒಂದ್ ಕಡೆ ನೋಡಿದ್ರ ಮೋದಿಜಿ ಬ್ರಹ್ಮೋಸ್ ಬಗ್ಗೆ ಫಾರಿನ್ ಇಂದ ಬಂದ ಅತಿಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ರು. ಬ್ರಹ್ಮೋಸ್ ಪ್ರದರ್ಶನ ನಡಿಲಿಕತ್ತಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ ಫೋನ್ಯಾಗೆ ಫುಲ್ ಬ್ಯುಸಿ. ಇದು ನಿನ್ನೆನೆ ಹೇಳಿದ್ದೆ. ಆದ್ರ ಮತ್ತ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಗಾಬರಿ ಆಗ್ಬಿಡತ್ ನಂಗ. ಅರೆ ಇದೇನಿದು, ರಾಹುಲ್ ಗಾಂಧಿ ಅವ್ರನ್ನ ಹಿಂಗ 3-4 ಸಾಲ ಹಿಂದ್ ಕುಂದ್ರಸ್ಬಿಟ್ಟಾರಲ್ಲ ಅಂತ ಹೇಳಿ. ನೋಡ್ರಿ ಎಲ್ಲಿ ಹೋಗ್ ಕುಂತಾರ ನೋಡ್ರಿ. ಅವರೇ ಎಲ್ಲೇ ಹೋಗ್ ಕುಂತ ಬಿಟ್ರ ಅಲ್ಲಿ, ಅಥವಾ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಕುಂದ್ರಸಿದ್ರ? ಇದೊಂದು ಡೌಟ್ ಬಹಳ ಕಾಡ್ಲಿಕ್ಕತ್ತ ನೋಡ್ರಿ. ಆದ್ರೂ ಪಾಪ ನಿನ್ನೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರನ್ನ ನೋಡಿ ನನಗ್ ಬಹಳ ಹಳಳಾಯ್ತು, ಮನ್ಸಿಗೆ ಹತ್ತತ್ರಿ. ಕಾರ್ಯಕ್ರಮ ಎಲ್ಲಾ ಮುಗಿದ ಮೇಲೆ ಊಟ ಗೀಟ ಎಲ್ಲ ಇತ್ತು. ಅದ್ರಾಗ ಪಾಪ ಇವ್ರಿಬ್ರು ನನ್ನವರು ಯಾರೋ ಇಲ್ಲ, ಯಾರೋ ಬಂದು ಮಾತಾಡ್ಸೋರಿಲ್ಲ ಅಂತ ಓಡಾಡ್ಲಿಕ್ಕತ್ತಿದ್ರು. ನೋಡ್ರಿ ಅದ್ ಯಾರೋ ಒಬ್ರ ನಮಸ್ತೆ ಅಂತಾರ, ಅವರು ಇವ್ರ ಕಡಿಯವ್ರ ಏನ ಒಂದು ಅರ್ಥ ಆಗ್ಲಿಲ್ರಪ್ಪ ನನಗ. ಅಲ್ಲ ಟೈಮ್ ಹೆಂಗಿರ್ತೈತಿ ನೋಡ್ರಿ. ಅವತ್ತ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಅವ್ರನ್ನ ಸುಮ್ಮ ಹೆಸರಿಗಷ್ಟ ಕುಂದ್ರಿಸಿ ಇವ್ರದ ದರ್ಬಾರ್ ನಡೀತಿತ್ತು. ಆದ್ರೆ ಈಗ ಕರ್ಮ ಹೆಂಗೆಲ್ಲ ಮಾಡ್ಲಿಗತ್ತ ನೋಡ್ರಿ. ಹೌದು, ನಿಮಗೆಲ್ಲ ನೆನಪೈತ್ಯಾ ರಾಹುಲ್ ಗಾಂಧಿ ಅವರು ಈ ಭಾರತದ ಯುವ ಸಮುದಾಯ ಅಂಬಾನಿ ಇಂಟರ್ನೆಟ್ ಇಂದ ಮೊಬೈಲ್ ಎಷ್ಟು ಅಡಿಕ್ಟ್ ಆಗ್ಲಿಕ್ಕತ್ತದ ಅಂತ ಹೇಳಿ ಒಂದು ಸಲ ಮಾತಾಡಿದ್ರು. ಈಗ ನನಗ್ ಪಕ್ಕಾ ಆಯ್ತು ಬಿಡ್ರಿ, ರಾಹುಲ್ ಗಾಂಧಿ ಅವರು ಅದನ್ನ ಸುಮ್ಮನೆ ಹೇಳಿಲ್ರಿ, ಇದಕ್ಕ ಸಾಕ್ಷಿನೂ ಐತಿ. ಅದರಿಂದ ಅಡಿಕ್ಟ್ ಆದವ್ರನೂ ಅದಾರ. ಅವರು ಮತ್ಯಾರೂ ಅಲ್ಲ, ಸ್ವತಃ ರಾಹುಲ್ ಗಾಂಧಿ ಅವರೇ. आज का युवा नशे में 7-8 घंटा भैया वीडियो देखता रहता है, एक दूसरे को भेजता रहता है। ನಿನ್ನೆ ಗಣರಾಜ್ಯೋತ್ಸವದಾಗೂ ಇದೇ ಕತೆ ನೋಡ್ರಿ. ರಾಹುಲ್ ಗಾಂಧಿ ಅವರು ಫೋನಿಗೆ ಎಷ್ಟು ಅಡಿಕ್ಟ್ ಆಗ್ಯಾರ ಅಂತ ಹೇಳಿ. ಇದೇ ನರೇಂದ್ರ ಮೋದಿಜಿ ಅವರು ಹಿಂಗ ಫೋನ್ಯಾಗ ಬ್ಯುಸಿ ಇರುವುದನ್ನ ಇವತ್ತೇ ನೋಡಿರ್ಯಾ ನೀವ? ರಾಹುಲ್ ಗಾಂಧಿ ಅವರು ಇದಕ್ಕ ಹೇಳಿದ್ರಪ್ಪ, ಈ ಜೆನ್ಜಿಗಳು ಹಾಳಾಗ್ಲಿಕತ್ತಾರ ಅಂತ ಹೇಳಿ. ಆ ಜೆನ್ಜಿದಾಗ ಅವರು ಅದಾರ ನೋಡ್ರಿ ಅಷ್ಟ. ಇನ್ನು ಗಣರಾಜ್ಯೋತ್ಸವಕ್ಕೆ ಬಂದ ಯುರೋಪ್ ನಾಯಕರು ಭಾರತದ ಜೊತೆಗೆ ಒಂದಿಷ್ಟು ಶಸ್ತ್ರಾಸ್ತ್ರ ಒಪ್ಪಂದಕ್ಕೆ ಸಹಿನೂ ಹಾಕಿದ್ರು. कल ही भारत और यूरोपियन यूनियन के बीच एक बहुत बड़ा एग्रीमेंट हुआ है। दुनिया में लोग इसकी चर्चा मदर ऑफ ऑल डील्स के रूप में कर रहे हैं। ये समझौता भारत के 140 करोड़ लोगों और यूरोपीय देशों के करोड़ों लोगों के लिए बहुत बड़े अवसर लेकर आया है। ये दुनिया की 2 बड़ी इकोनॉमीज के बीच तालमेल का एक शानदार उदाहरण बना है। ये समझौता ग्लोबल जीडीपी के करीब 25% और ग्लोबल ट्रेड के करीब 1/3 हिस्से को रिप्रेजेंट करता है। ये समझौता ट्रेड के साथ साथ डेमोक्रेसी और रूल ऑफ लॉ के प्रति हमारे शेयर्ड कमिटमेंट को भी सशक्त करता है। ಮೋದಿಜಿ ಮತ್ತು ಯುರೋಪಿನ ಸಂಬಂಧ ಇಂತೂ ಯಾವ ಲೆವೆಲಿಗೆ ಅದ ಅಂದ್ರೆ ಈ ವಿಡಿಯೋ ನೋಡಿದ್ರೆ ಬಹಳ ಚಂದ ಅರ್ಥ ಆಗ್ತೈತಿ. यूरोपीय संघ का नेतृत्व और प्रधानमंत्री नरेंद्र मोदी फिलहाल हैदराबाद हाउस से सीधी तस्वीरें हमने देखा था। इससे पहले यूरोपीय संघ का जो नेतृत्व है वो राजघाट भी पहुंचा था और यहाँ पर ये देखिए जो तस्वीरें हैं अपने आप में बहुत कुछ बयां करती हुई किस तरीके से पूरी विश्व को, पूरी दुनिया को एक नई दिशा दे रहा है भारत और यूरोपीय संघ की साझेदारी।
ಒಟ್ಟಿನಾಗ ಈಗ ಟ್ರಂಪ್ ಇದನ್ನೆಲ್ಲ ನೋಡಿ ಫುಲ್ಲು ಉರ್ಕೊಂಡಿರ್ತಾರ ಬಿಡ್ರಿ. ಪಾಪ ಟ್ರಂಪ್ಗೆ ಇಷ್ಟ ಟೈಮ್ ಆದ್ರೂ ಮೋದಿಜಿ ಹೆಂಗಂತ ಹೇಳಿ ಅರ್ಥನೇ ಆಗಿಲ್ಲ ನೋಡ್ರಿ. ಸುಮ್ಮನೆ ಇಂಡಿಯಾನ ಕೆಣಕ್ಲಿಕ್ಕೆ ಬರ್ತಾರ. ನಮ್ಮ ಪಾಡಿಗೆ ನಾವ್ ಇರ್ತೀವ್ರಪ್ಪ. ಆದ್ರೆ ಯಾರ ನಮ್ಮ ಹೆಸರು ತೆಗಿಲಿಕ್ಕೆ ಬಂದ್ರ ಉರ್ಸೇ ಕಳಿಸೋದು ಅಂತೀನಿ ನಾನು. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ್ರಪ್ಪ. ಅಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕ ನಾಯಕರಿಗೆ ಏನಾಗ್ಯದಂತ ವಿಶೇಷ ಅಧಿವೇಶನ ಕರೆದದ್ದು ಇವ್ರೇ. ಸರಿ ಆಯ್ತಂತ ಹೇಳಿ ವಿರೋಧ ಪಕ್ಷಗಳು ಬಂದ್ರು. ಆದ್ರ ಇವ್ರದೇ ಸರ್ಕಾರದ ಮಂತ್ರಿಗಳು ಶಾಸಕರು ಮಾಸ್ ಬಂಕ್ ಮಾಡ್ತಾರ. KH ಮುನಿಯಪ್ಪನವರು, KJ ಜಾರ್ಜ್, ದಿನೇಶ್ ಗುಂಡೂರಾವ್, ಅದನ್ನ ಕಾಣ್ತದೆ. ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಇಲ್ಲಿ ಕಾಣ್ತದೆ ಯಾರು ಇದ್ದಾರೆ ಇಲ್ಲ ಅಂತ ಹೇಳಿ. ಹೌದಪ್ಪ, ಜನರಿಗೆ ಗೊತ್ತಾಗ್ಬೇಕಲ್ಲ. ಖುಷಿಯಿಂದ ಹೇಳುದ ಇಲ್ಲಿ ಬಂದಾಗ ಅವ್ರು ಹೌದು ಅನ್ನಲ್ವಾ, ನಾವು ಹಂಗೆ ಹೇಳ್ಬೇಕು. ನಮ್ದು ಅವ್ರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ಮರ್ಯಾದೆ ಹೋಗ್ಲಿ ಅವ್ರಿಗೆ. ಡಾಕ್ಟರ್ SC ಮಹದೇವಪ್ಪ ಇಲ್ಲ, ಕೃಷ್ಣ ಬೈರೇಗೌಡರು ಇದ್ದಾರೆ, ಪ್ರಿಯಾಂಕ ಖರ್ಗೆ ಇಲ್ಲ, ಜಮೀರ್ ಅಹಮದ್ ಇಲ್ಲ, ಈಶ್ವರ್ ಖಂಡ್ರೆ ಇಲ್ಲ, ಶರಣ್ ಪ್ರಕಾಶ್ ಪಟೇಲ್ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಇಲ್ಲ, MC ಸುಧಾಕರ್ ಇಲ್ಲ. ಸರ್, ಇದೊಂದು ಇಲ್ಲಗಳ ಸರ್ಕಾರ ಇದು. ಇದರಲ್ಲ, ಈಗ ಇದರಲ್ಲಿ ಏನೇನು ಇಲ್ಲ. ಯಾವ್ದು HK ಪಾಟೀಲ್ ಇದರಲ್ಲ, ನಮ್ಮ ಚರ್ಚೆ ಸಚಿವರು ಇದರಲ್ಲ. ಕರೆಕ್ಟ್ ಅದ ಬಿಡ್ರಿ. ಇದೊಂಥರ ಇಲ್ಲಗಳ ಸರ್ಕಾರ. ಒಬ್ರಿಗರೆ ರಾಜ್ಯದ ಬಗ್ಗೆ ಚಿಂತೆ ಐತ್ಯಾ? ರೊಕ್ಕ ಏನ್ ಅವ್ರ ಸ್ವಂತ ಕಿಶೆದಿಂದ ಖರ್ಚಾಗ್ಲಿಕ್ಕತ್ತದ? ಇಲ್ಲಲ್ಲ, ಎಲ್ಲ ಮಂದಿ ರೊಕ್ಕ ಹಿಂಗಾಗಿ ಬೇಕು ಬೇಡ ಅನ್ನುವಂಗ ನೋಡ್ರಿ. ಸ್ವಲ್ಪ ಎಂಥ ನಾಯಕರನ್ನ ಆರ್ಸ್ ಕಳಿಸಿರಂತ ಹೇಳಿ ಇಲ್ಲಿ ಅಧಿವೇಶನ ಕರೆಯೋದಂತ, ಅಲ್ಲಿ CM ಪೋಸ್ಟಿಗೆ ಇಬ್ರು ಕಚ್ಚಾಡುದಂತ, ಇದೇ ಆಯ್ತು ನೋಡ್ರಪ್ಪ. ಇವತ್ತು ನೋಡಿದ್ರ ಅದ್ಯಾವುದೋ ಕಾರ್ಯಕ್ರಮದಾಗ ಸಿದ್ದರಾಮಯ್ಯನವರು ಭಾಷಣಕ್ಕ ಅಂತ ಹೊಂಟ್ರ ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಡಿಕೆ 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 ಅಂತ ಹೇಳೋದ. ತಗೊಳ್ರಿ, ನಮ್ಮ ಸಿದ್ದರಾಮಯ್ಯನವ್ರ ಸಿಟ್ಟು ಎಲ್ಲಿತ್ತೋ ಏನೋ, ಎಲ್ಲಿ ಯಾಕಿರ್ತದ, ಇಲ್ಲೇ ಮೂಗಿನ ತುದಿಯಾಗೆ ಇರ್ತದ ಬಿಡ್ರಿ. ಪಿತ್ತ ನೆತ್ತಿಗೆರೆ ಬಿಡ್ತಾವ್ರಿ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದಾರೆ, ದಯವಿಟ್ಟು ಇಷ್ಟ ತಂಗಿದಿರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರೆ ನಂಗೆ ಗೊತ್ತು, ಸುಮ್ಮನೆ ಇರಿ, ಸೈಲೆಂಟ್ ಆಗಿ ಕೇಳಿ. ಸಿಟ್ಯಾಕೋ ಸಿಡಿಕ್ಯಾಕೋ CM ಅಂತ ಕೇಳಬೇಕಾದಿದ್ದೆ. ಆದ್ರ ಇಂಥ ಪರಿ ಜಿದ್ದಿಗೆ ಬಿದ್ದು CM ಆಗಿ ಮುಂದುವರಿಲಿಕ್ಕತ್ತಾರ. ಅಂಥದ್ರಾಗ DKC ಹೆಸರು ಹೇಳಿದ್ರ ಸಿಟ್ಟು ಬರೋದಿಲ್ಲ ಏನ್ ಹೇಳ್ರಿ? ಬರ್ಬೇಕಾಗಿದ್ದೇ ಬಿಡ್ರಿ. ಹಿಂಗೆ ಇನ್ನ ಒಂದ್ 4 ಮಂದಿ ಒದ್ರಿ ಆಮೇಲೆ ಕುರ್ಚಿಯಿಂದನೇ ಬಿದ್ದು ಬಿಟ್ರ ಸಿದ್ದರಾಮಯ್ಯನವರು ಅದ್ರಾಗೆಲ್ಲ ಭಾರಿ ಎಚ್ಚರದಿಂದ ಇರ್ತಾರಂತ ತಿಳ್ಕೋರಿ ನೀವ. ಇದ್ರ ನಡುವ DK ಬ್ರದರ್ಸ್ಗಳದ್ದೊಂದು ಕಥಿ. ಅಲ್ಲ DK ಸಾಹೇಬ್ರೆ, ಉಳಿದಿದ್ಯೆಲ್ಲಾ ಮಾತಾಡ್ತೀರಿ, ಆದ್ರ ನಿಮಗ ಭಾರತದ ತ್ರಿವರ್ಣ ಮತ್ತ ಗಣೇಶನ ರಂಗೋಲಿ ಅಂದ್ರ ತುಳಿಬಾರ್ದದನ್ನ ಅಂತ ಗೊತ್ತಾಗ್ಲಾರ್ದೆ ಹೋಯ್ತಾ? ನನಗನ್ನಿಸ್ತದ ಇದೇನು ಗೊತ್ತಿಲ್ಲಾರ್ದೆ ನಡೆದಿದ್ದಲ್ಲ. ನಿರ್ಲಕ್ಷ್ಯ ಒಂಥರ ಹಂಗ ಬೂಟ್ ಗಾಲ್ನಾಗ ಎಲ್ಲ ತುಳ್ಕೊಂತೆ ಹೊಂಟಾರ ನೋಡ್ರಿ. ಹೆಂಗೈತಿ ಒಂದ್ ಲೆಕ್ಕಕ್ಕ ಮನುಷ್ಯರ್ಕಿನ ಪ್ರಾಣಿಗಳೇ ಲೇಸ್ ಬಿಡ್ರಿ. ಈ ವಿಡಿಯೋ ನೋಡ್ರಿ, ಚಂಬಾ ಹಿಮಪಾತದಾಗ ಟ್ರೆಕ್ಕಿಂಗಿಗಂತ ಹೋದ ಇಬ್ರು ಸಹೋದರರು ಜೀವನೇ ಬಿಟ್ಟಿರ್ತಾರ. ಅವಾಗ ಅವ್ರ ಜೊತೆ ಹೋಗಿದ್ದಂಥ ಪಿಟ್ಬುಲ್ ನಾಯಿ ಮರಿ ಒಂದು ಆ ಹಿಮದಾಗ ಊಟ ನೀರು ಇಲ್ಲಾರ್ದೆ ತನ್ನ ಮಾಲೀಕನ ಮುಂದೆ ನಡುಕೋತ ನಿಂತಿತ್ತು. ಪಾಪ, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು ಅಂತ ಅಣ್ಣವರು ಸುಮ್ಮನೆ ಹೇಳ್ಯಾರನ್ ಹೇಳ್ರಿ. ಈ ನಿಯತ್ತು ಮನುಷ್ಯರಿಗೆ ಬರುದಿಲ್ಲ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.